ಈವಾ ಡಿಯೋಡರೆಂಟ್ ಮತ್ತು ಗುಡ್ ಹೋಮ್ ಏರ್ ಫ್ರೆಶ್ನರ್ ಬಳಸ್ತೀರಾ? ಹಾಗಾದ್ರೆ ಭಾರತೀಯ ಎಫ್ಎಂಸಿಜಿ ಮಾರುಕಟ್ಟೆಯಿಂದ ಇಲ್ಲಿದೆ ನೋಡಿ ನಿಮಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಹೌದು, ಪ್ರಸಿದ್ಧ ವಿಪ್ರೋ ಕನ್ಸ್ಯೂಮರ್ ಕೇರ್ ಆಂಡ್ ಲೈಟಿಂಗ್ ತನ್ನ ಪೋರ್ಟ್ಫೋಲಿಯೋವನ್ನು ಇನ್ನಷ್ಟು ವಿಸ್ತರಿಸಲು ಟಿಟಿಕೆ ಹೆಲ್ತ್ಕೇರ್ನಿಂದ ಗುಡ್ ಹೋಮ್ ಮತ್ತು ಇವಾ ಬ್ರ್ಯಾಂಡ್ಗಳನ್ನು ಅಧಿಕೃತವಾಗಿ ಖರೀದಿಸಿದೆ. ಇದು ವಿಪ್ರೋ ಸಂಸ್ಥೆಯ 17ನೇ ಸ್ವಾಧೀನ 17th ಅಕ್ವಿಸಿಷನ್. 256 ಕೋಟಿ ರೂಪಾಯಿ ಮೌಲ್ಯಕ್ಕೆ ಈ ಬ್ರ್ಯಾಂಡ್ಗಳು ಈಗ ವಿಪ್ರೋ ತೆಕ್ಕೆಗೆ ಸೇರಿವೆ. 2026ನೇ ಆರ್ಥಿಕ ವರ್ಷದಲ್ಲಿ ಈ ಎರಡೂ ಬ್ರ್ಯಾಂಡ್ಗಳು ಒಟ್ಟಾರೆಯಾಗಿ 148 ಕೋಟಿ ರೂಪಾಯಿ ಆದಾಯ ಗಳಿಸಿದ್ದವು. ಗುಡ್ ಹೋಮ್ ಕೇರ್, ಏರ್ ಫ್ರೆಶ್ನರ್, ದುರ್ವಾಸನೆ ನಿವಾರಕಗಳು ಮತ್ತು ಡ್ರೈನ್ ಕ್ಲೀನರ್ಗಳಲ್ಲಿ ಮನೆಮಾತಾಗಿದೆ. ಇವಾ ಭಾರತದ ಯುವ ಪೀಳಿಗೆಯ ನೆಚ್ಚಿನ ಡಿಯೋಡರೆಂಟ್, ನೋ ಗ್ಯಾಸ್ ಪರ್ಫ್ಯೂಮ್ ಮತ್ತು ರೋಲ್ ಆನ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದೆ. ಈ ಡೀಲ್ ಮೂಲಕ ಹೋಮ್ ಕೇರ್ ಮತ್ತು ಪರ್ಸನಲ್ ಕೇರ್ ವಿಭಾಗದಲ್ಲಿ ವಿಪ್ರೋ ತನ್ನ ಹಿಡಿತವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡಿದೆ. ವಿಪ್ರೋ ಕನ್ಸ್ಯೂಮರ್ ಕೇರ್ ಸಿಇಒ ಕುಮಾರ್ ಚಂದರ್ ಅವರು ಈ ಬ್ರ್ಯಾಂಡ್ಗಳು ಗಳಿಸಿರುವ ವಿಶ್ವಾಸವನ್ನು ಉಳಿಸಿಕೊಂಡು ಹೊಸ ಆವಿಷ್ಕಾರ ಹಾಗೂ ವಿಶಾಲ ವಿತರಣೆಯ ಮೂಲಕ ಇವುಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೇವೆ ಎಂದು ಹೇಳಿದ್ದಾರೆ. ಹಾಗೆಯೇ ಟಿಟಿಕೆ ಹೆಲ್ತ್ಕೇರ್ನ ಕಾರ್ಯಾಧ್ಯಕ್ಷ ಟಿಟಿ ರಘುನಾಥನ್ ಅವರು ನಮ್ಮ ಈ ಹೆಚ್ಚಿನ ಬ್ರ್ಯಾಂಡ್ಗಳು ವಿಪ್ರೋ ಅವರ ಬಲವಾದ ಅನುಭವದೊಂದಿಗೆ ಮುಂದಿನ ಹಂತದ ಬೆಳವಣಿಗೆಯನ್ನು ಕಾಣಲಿವೆ ಎಂಬ ಭರವಸೆ ವ್ಯಕ್ತಪಡಿಸಿದ್ದಾರೆ. It really strengthens our home care footprint. That Mr. Kumar had said that we've been very focused on growing the home care categories. We currently are already present in fabric conditioners, liquid detergents, floor cleaners, as well as in dishwash liquids. And Good Home is a very apt kind of a name which really suits multiple categories. Currently they are in, I'll talk about the categories they are in, but it also is a very, very good brand name. Every home is a good home. It really emotionally also gels very well with the consumers. And especially in air care, they have made a very strong name in certain markets. And that's where our interest kind of came into this. Before, which is when we acquired Joe, and we are very happy with the acquisition of Joe and Doy. So, before that, we had done foods in India, and as I said, we want to double down specifically in foods and home care in India. So we will be looking at that space. That is one of our pillars. So organically, we want to grow. Plus, if there are good acquisitions that we think are